ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಗೆ ಗೊತ್ತಾ, ನಿಮ್ಮ ನರ್ವಸ್ ಸಿಸ್ಟಮ್ ಅನ್ನೋದು ಒಂದು ಮಿರರ್. ನಿಮ್ಮ ಸರೌಂಡಿಂಗ್ ಅಲ್ಲಿ ಇರುವಂತಹ ಪೀಪಲ್ ಹೇಗೆ ರಿಯಾಕ್ಟ್ ಮಾಡ್ತಾ ಇರ್ತೀರೋ, ನಿಮ್ಮ ನರ್ವಸ್ ಸಿಸ್ಟಮ್ ಅದನ್ನ ರಿಫ್ಲೆಕ್ಷನ್ ಆಗಿ ನಿಮ್ಗೆ ತೋರಿಸ್ತಾ ಇರುತ್ತೆ. ಇದು ನ್ಯೂರೋ ಸೈನ್ಸ್ ಅಲ್ಲಿ ಹೇಳುವಂತದ್ದು. ಫಾರ್ ಎಕ್ಸಾಂಪಲ್, ನೀವೇನಾದ್ರು ತುಂಬಾ ನೆಗೆಟಿವ್ ಪೀಪಲ್ಸ್ ಜೊತೆ ಸೇರ್ತಾ ಇರ್ತೀರಾ, ತುಂಬಾ ಆಂಗ್ಸೈಟಿ ಆಗಿರೋರ್ ಜೊತೆ, ಇಲ್ಲ ಅಂದ್ರೆ ತುಂಬಾ ಕೋಪ ಪಡ್ಕೊಳೋರ್ ಜೊತೆ, ನೆಗೆಟಿವ್ ಪೀಪಲ್ ಜೊತೆ, ಗಾಸಿಪಿಂಗ್ ಮಾಡೋರ್ ಜೊತೆ ಸೇರ್ತಾ ಇದ್ರೆ, ನಿಮ್ಮ ಬ್ರೈನ್ ಏನ್ ಮಾಡುತ್ತೆ, ಅಂತಹ ಮೈಂಡ್ ಸೆಟ್ ಗೆ ಸಿಂಕ್ ಮಾಡುತ್ತೆ ನಿಮ್ಮನ್ನ. ಅದೇ ಮೈಂಡ್ ಸೆಟ್, ಅದೇ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ನೀವು ಸಿಂಕ್ ಆಗ್ತಾ ಇರ್ತೀರಾ. ಅದೇ ನೀವೇನಾದ್ರೂ ಪಾಸಿಟಿವ್ ಪೀಪಲ್ಸ್ ಜೊತೆ ಸೇರ್ತಾ ಇದ್ದಾಗ, ಯಾವಾಗ್ಲೂ ಗ್ರೋತ್ ಮೈಂಡ್ ಸೆಟ್ ಅಲ್ಲಿ ಇರೋರ್ ಜೊತೆ, ಒಳ್ಳೆ ಕಮ್ಯುನಿಟಿಯಲ್ಲಿ ಇದ್ದಾಗ, ಯಾವಾಗ್ಲೂ ಪಾಸಿಟಿವ್ ಕಮ್ಯುನಿಟಿಯಲ್ಲಿ ಇದ್ದಾಗ, ನಿಮ್ಮ ಬ್ರೈನ್ ಕೂಡ ಆ ಅಲೈನ್ಮೆಂಟ್ ಗೆ, ಆ ಎನರ್ಜೀಸ್ಗೆ ರಿಫ್ಲೆಕ್ಷನ್ ಆಗಿರುತ್ತೆ. ಇಟ್ ಇಸ್ ಕಾಲ್ಡ್ ಅಸ್ ಕೋ ರೆಗ್ಯುಲೇಷನ್. ಅಂದ್ರೆ ಬೇರೆಯವರು ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾವ ಎನರ್ಜಿ ಇರುತ್ತೋ, ಆ ಎನರ್ಜಿ ನಮ್ಗೆ ನಮ್ಮ ನರ್ವಸ್ ಸಿಸ್ಟಮ್ ರಿಫ್ಲೆಕ್ಷನ್ ಆಗಿರೋದನ್ನೇ ನಾವು ಕೋ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಸೊ ನೀವ್ ಚೂಸ್ ಮಾಡ್ಕೊಳ್ಳಿ, ನೀವು ಸರೌಂಡಿಂಗ್ಸ್ ಹೇಗಿರ್ಬೇಕು, ಯಾವ ತರ ಜನರ ಜೊತೆ ಸೇರ್ತಾ ಇದ್ದೀರಾ ಅಂತ. ನೀವು ಹೆಚ್ಚು ಪಾಸಿಟಿವ್ ಪೀಪಲ್ ಜೊತೆ ಸೇರ್ತಾ ಇದ್ದಾಗ, ನಿಮ್ಮ ನರ್ವಸ್ ಸಿಸ್ಟಮ್ ಅದೇ ತರಹ ಬಿಹೇವ್ ಮಾಡೋದಕ್ಕೆ, ನೀವು ಅದೇ ತರಹದ ಜನ ಆಗೋದಕ್ಕೆ ಚೇಂಜ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ದಿರ ಇದ್ದಂಗೆ ನಿಮ್ಮಲ್ಲಿ ಆ ಬಿಹೇವಿಯರ್ಸ್, ಆ ಎಮೋಷನ್ಸ್ ಎಲ್ಲವೂ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಥಿಂಕ್ ವೈಸ್ಲಿ ಅಂಡ್ ಚೂಸ್ ಗುಡ್ ಪೀಪಲ್ ಅರೌಂಡ್ ಯು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.